ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದರದ್ದು ಡೈಲಿ ಕ್ಲೀನಿಂಗ್ ಶೆಡ್ಯೂಲ್ ಹೇಗಿರುತ್ತೆ 30 ಮಿನಿಟ್ಸಲ್ಲಿ ಅಂತ ಇದೊಂದು ವಿಡಿಯೋನ ಶೇರ್ ಮಾಡಿದ್ದೆ. ಅದರದ್ದು ಪಾರ್ಟ್ 2 ಮಾಡಬೇಕಿತ್ತು. ಇದನ್ನು ಬರೆದು ಆಲ್ಮೋಸ್ಟ್ ಒಂದು ತಿಂಗಳಾಯಿತು. ತುಂಬಾ ಬ್ಯುಸಿ ಇದ್ದೆ, ಯಾಕೆಂದರೆ ವೆದರ್ ಇಷ್ಟು ಹಾಳಾಗೋಗಿರೋದ್ರಿಂದ ಒಬ್ಬರು ತಪ್ಪಿದ್ರೆ ಇನ್ನೊಬ್ರಿಗೆ ಹುಷಾರಿರಲಿಲ್ಲ. ಅದಕ್ಕೆ ಇವತ್ತನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೆ ಇದೊಂದು ವಿಡಿಯೋ ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಡೆಫಿನೆಟ್ಲಿ ನಿಮ್ಗೇನು ಗೊತ್ತಾ, ಒಂದು ಐಡಿಯಾ ಬರುತ್ತೆ ಮನೇನ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು. ನಾನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಪ್ರಕಾರ ನೀವು ಮಾಡಿಕೊಂಡು ಈ ರೀತಿ ಲಿಸ್ಟ್ ಮಾಡ್ಕೊಂಡು ನೋಡಿ. ಮನೆ ಒಂದೊಂದು ಕಾರ್ನರು ಕೂಡ ಡೆಫಿನೆಟಾಗಿ ಕ್ಲೀನಾಗಿರುತ್ತೆ. ಓಕೆನಾ? ಸೊ ನಾನು ನಮ್ಮ ಮನೇನ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಪಾರ್ಕಿಂಗ್ ಪ್ಲೇಸು, ಫ್ರಂಟ್ ಡೋರ್ ಏರಿಯಾ ಅಂತ, ಮತ್ತು ಒಂದು ಅವಾರ್ಡ್ ರೂಮ್ ಅಂತಲೇ ಇದೆ. ಹಸ್ಬೆಂಡ್ ಸಿಂಗರ್ ಆಗಿರೋದ್ರಿಂದ ಸುಮಾರು ಅವಾರ್ಡ್ಸ್ ಇದೆ. ನಂದು ಕೆಲವು ಪ್ರೈಸಸ್ ಇದೆ, ಮಕ್ಕಳದೆಲ್ಲ ಇದೆ. ಸೊ ಅದನ್ನೆಲ್ಲ ಒಂದು ರೂಮ್ ಅಂದರೆ ಒಂದು ರೂಮ್ ಥರ, ಒಂದು ಸೆಕ್ಷನ್ ಥರ ಅಲ್ಲಿ ಇಟ್ಟಿದ್ದೀವಿ. ಅದು ಅವಾರ್ಡ್ ರೂಮು ಮತ್ತು ಹಾಲು, ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆ ಪ್ರಕಾರ ನೀವು ಡಿವೈಡ್ ಮಾಡ್ಕೋಬೋದು. ಆಮೇಲೆ ಲಾಂಡ್ರಿ ರೂಮು, ವಾಷಿಂಗ್ ಏರಿಯಾ ಮತ್ತು ಕಿಚನ್ನು. ಇಲ್ಲಿ ರೂಮ್ 1, ರೂಮ್ 2, ರೂಮ್ 3, ರೂಮ್ 4. ಸೊ 4 ರೂಮ್ ಇರೋದ್ರಿಂದ ಅದನ್ನು ನಾವು ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಾನು ಹೇಳ್ತಾ ಹೋಗ್ತೀನಿ. ಈಗ ನೀವು ಪೇಪರಲ್ಲಿ ನೋಡ್ತಾನೆ ಹೋಗಿ. ಸುಮಾರು ಜನಕ್ಕೆ ಅನಿಸುತ್ತೆ ಮನೇಲಿರ್ತಾರೆ, ಏನು ಕೆಲಸ ಇರುತ್ತೆ ಹಾಗೆ ಹೀಗೆ ಅಂತ. ತುಂಬ ಜನ ತುಂಬ ರೀತಿ ಮಾತಾಡೋರು ಇರ್ತಾರೆ. ಮಾಡೋರ್ಗೇ ಗೊತ್ತು, ಒಂದೊಂದು ಸೆಕ್ಷನ್ನು ಏನು ಮಹಾ ಅಡುಗೆ ಮಾಡಿಬಿಡ್ತೀಯಾ, ಏನು ಮಹಾ ಆರಾಮಾಗಿ ಬಟ್ಟೆ ಒಗೆಯೋದು ಪಾಟೆ ತೊಳೆಯೋದು ಅಷ್ಟೇ ಅಲ್ವಾ ಅನಿಸುತ್ತೆ. ಒಂದೊಂದು ಸೆಕ್ಷನು ಮನೇಲಿ ನೀಟಾಗಿರಬೇಕು ಅಂದರೆ ಎಷ್ಟೆಲ್ಲ ಕೆಲಸ, ಹತ್ತತ್ರ 60-70 ಕೆಲಸ ನಾನೇ ಈಗ ಲಿಸ್ಟ್ ಔಟ್ ಮಾಡಿದ್ದೀನಿ, ಆಯಿತಾ. ಇನ್ನು ಎಷ್ಟೊಂದಿರುತ್ತೆ ಒಂದೊಂದು, ಅದು ಮಾಡೋರಿಗೆ ಗೊತ್ತು. ಲೇಡೀಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾರಾದರೂ ಜೆಂಟ್ಸ್ ಹೆಲ್ಪ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಅವರಿಗೆ ಗೊತ್ತಿರುತ್ತೆ. ಲೇಡೀಸಿಗೆ ಮಾತ್ರ ಒಂದೊಂದು ಸೆಕ್ಷನ್ನು, ಒಂದು ಕಿಚನಲ್ಲಿ ಹೋದ್ರೆ ನಿಮಗೆ ಬೇಕಾದ್ರೆ 200-300 ಕೆಲಸ ಸಿಗುತ್ತೆ ಅಲ್ಲಿ. ಆ ಸ್ಲ್ಯಾಬ್ ಒರೆಸು, ಅದು ಕ್ಯಾಬಿನೆಟ್ ಒರೆಸು, ಈ ಕಡೆ ಗೋಡೆ ಒರೆಸು, ಒಂದು ಮಿಕ್ಸಿ ಒರೆಸ್ತಾ ಇರು, ಮಿಕ್ಸಿದ ವೈರ್ ಒರೆಸ್ತಾ ಇರು, ಆ ಸಾಕೆಟ್ ಒರೆಸು, ಆ ಥರ 108 ಇರುತ್ತೆ. ಸೊ ನಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಅದಕ್ಕೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದನ್ನು ನನಗೆ ಯಾವಾಗ ಅಂಟಿಸ್ಕೊಂಡಿರ್ತೀನಲ್ವ ಒಂದು ಕಡೆ, ಯಾವಾಗ ಆಗುತ್ತೋ ಆ ಕಡೆ ಎಲ್ಲ ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ ಇದನ್ನು ನೋಡಿನೇ ಕೆಲಸ ಮಾಡ್ತಿರ್ತೀನಿ. ಅದು ವೀಡಿಯೋ ಮಾಡೋಕ್ಕೆ ಟೈಮೇ ಆಗಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರಿಗೆ ಹುಷಾರೇ ಇರಲಿಲ್ಲ. ಅದಕ್ಕೆ ಫಸ್ಟಿಗೆ ನೋಡಿ, ನಂದು ಪಾರ್ಕಿಂಗ್ ಏರಿಯಾ ಇಲ್ಲ, ಅಲ್ಲಿ ಗೇಟ್ ಇದೆಯಲ್ಲ, ಫ್ರಂಟ್ ಮೇನ್ ಗೇಟ್, ಅದನ್ನು ವೈಪ್ ಮಾಡೋದು ಅದೊಂದು ಕೆಲಸನ. ನೆಕ್ಸ್ಟ್ ಅಲ್ಲಿ ಮುಂದೆನೇ ಪಾರ್ಕಿಂಗ್ ಏರಿಯಾ ಇರುತ್ತೆ. ನಿಮ್ಮದು ನಾನು ಈ ವಿಡಿಯೋನ ನೋಡಿ ನಿಮ್ಮದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಮನೇನ, ಕಂಪ್ಲೀಟ್ ಮನೇನ ಒಂದು 5-6 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ದೊಡ್ಡ ಮನೆ ಆದರೆ ಒಂದು 10 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೆಕ್ಷನ್ಗೆ 3 ದಿನ ಕೊಟ್ಟರು ಓಕೆ.